ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಚುರುಕುಗೊಂಡಿದೆ. ವಾಡಿಕೆಗಿಂತ ಹೆಚ್ಚು ಮಳೆಯಾಗ್ತಾ ಇರುವಂತಹ ಪರಿಣಾಮ ರಾಜ್ಯದ ಬಹುತೇಕ ಜಲಾಶಯಗಳು ತುಂಬಿ ತುಳುಕ್ತಾ ಇದೆ. ಅದರಲ್ಲೂ ಕೂಡ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವರುಣನ ಅಬ್ಬರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು, ಇದರಿಂದ ಕೆಆರ್ಎಸ್ ಡ್ಯಾಂಗೆ 1,20,000 ಕ್ಯೂಸೆಕ್ ಒಳಹರಿವು ಬಂದರೆ ಡ್ಯಾಮಿನಿಂದ ನದಿಗೆ 1,30,000 ಕ್ಯೂಸೆಕ್ ಬಿಡುಗಡೆ ಮಾಡಲಾಗ್ತಿದೆ. ಈ ಹಿಂದೆ 1992ರಲ್ಲಿ 2,15,000 ಕ್ಯೂಸೆಕ್ ಅನ್ನು ಬಿಡಲಾಗಿತ್ತು. 2019ರಲ್ಲಿ 1,80,000 ಕ್ಯೂಸೆಕ್ ನೀರನ್ನು ಹೊರಗೆ ಬಿಡುಗಡೆ ಮಾಡಲಾಗ್ತಿತ್ತು. ಇದು ಡ್ಯಾಮ್ ಇತಿಹಾಸದಲ್ಲಿಯೇ ಹೆಚ್ಚು ಹೊರಹರಿವು ಬಿಟ್ಟಂತಹ ದಾಖಲೆ ಆಗಿದೆ. ಈ ಬಾರಿ ಮಳೆಯ ಆರ್ಭಟ ಮತ್ತಷ್ಟು ಹೆಚ್ಚಳವಾದರೆ ಈ ರೆಕಾರ್ಡ್ ಈ ಬಾರಿ ಬ್ರೇಕ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಕೆಆರ್ಎಸ್ ಅಣೆಕಟ್ಟೆಯಿಂದ ಅಪಾರ ಪ್ರಮಾಣದಲ್ಲಿ ನೀರು ಹರಿಬಿಟ್ಟಿರುವ ಹಿನ್ನೆಲೆಯಲ್ಲಿ ರುದ್ರ ರಮಣೀಯವಾಗಿ ಕಾವೇರಿ ತಾಯಿ ಹರಿತಾ ಇದ್ದಾಳೆ. ಇದೀಗ ನಾನು ಕೆಆರ್ಎಸ್ ಅಣೆಕಟ್ಟೆಯ ಬಳಿ ಇದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಕೆಆರ್ಎಸ್ ಅಣೆಕಟ್ಟೆಯಿಂದ ಬರ್ತಾ ಇರುವಂತಹ ನೀರು ಆಲ್ನೊರೆಯಂತೆ ಬರ್ತಾ ಇದೆ. ಅದಾದ ಬಳಿಕವಾಗಿ ಸಮುದ್ರದ ಅಲೆಯ ರೀತಿ ಕಾವೇರಿ ಹರಿತಾ ಇರುವಂಥದ್ದು. ಎಷ್ಟು ಫೋರ್ಸ್ ಆಗಿ ಕಾವೇರಿ ನದಿ ಇದೆ ಅಂತೇಳಿ ಗಮನಿಸ್ತಾ ಇದ್ದೀವಿ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ನೀರು ಬಿಟ್ಟಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಸೌಂದರ್ಯದ ರಾಶಿ ಗೋಚರ ಆಗುತ್ತೆ. ಒಂದು ರೀತಿಯಾಗಿ ಭಯ ಹುಟ್ಟಿಸುವ ಒಂದು ವಾತಾವರಣ ಒಂದು ಕಡೆ ನಿರ್ಮಾಣವಾದರೆ, ಒಂದು ಕಡೆ ಈ ಒಂದು ಪ್ರಕೃತಿಯ ಸೌಂದರ್ಯವನ್ನು ಸವಿಯೋ ನಿಟ್ಟಿನಲ್ಲಿ ಸಾಕಷ್ಟು ಜನರಿಗೆ ಮುದವನ್ನು ನೀಡುವಂಥದ್ದು. ಮತ್ತೊಂದು ದೃಶ್ಯದಲ್ಲಿ ಗಮನಿಸ್ತೀವಿ, ಈ ಕೆಆರ್ಎಸ್ ಅಣೆಕಟ್ಟೆಯ ಮುಂಭಾಗ ಇರುವಂತಹ ಬ್ರಿಡ್ಜ್ ಮೇಲಿಂದ ಸಾಕಷ್ಟು ಜನರು ಈ ಒಂದು ಸೌಂದರ್ಯದ ರಾಶಿಯನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಜನರಿಗೆ ಅಲ್ಲಿ ಅವಕಾಶವನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಬರುವಂತಹ ವಾಹನ ಸವಾರರೆಲ್ಲರೂ ಕೂಡ ಒಂದು 5 ನಿಮಿಷಗಳ ಕಾಲ ನಿಲ್ಲಿಸಿ ಈ ಒಂದು ಪ್ರಕೃತಿ ಸೌಂದರ್ಯವನ್ನು ಸವಿಯುವಂಥ ಕೆಲಸಗಳನ್ನು ಮಾಡ್ತಾರೆ. ಕಳೆದ 15-20 ದಿನಗಳ ಹಿಂದೆ ಇಲ್ಲಿ ನೀರನ್ನು ಬಿಡಲಾಗಿತ್ತಿಲ್ಲ. ಆ ನಿಟ್ಟಿನಲ್ಲಿ ಕಾವೇರಿಯ ಕಳೆ ಗುಂದಿತ್ತು, ಆದರೆ ಈಗ ಕಳೆ ಕಟ್ಟಿದೆ ಅಂತೇಳಿ ಹೇಳ್ಬೋದಾಗಿರುವಂಥದ್ದು. ಸೌಂದರ್ಯದ ರಾಶಿಯಿಂದ ಕಾವೇರಿ ನದಿ ಕಂಗೊಳಿಸ್ತಾ ಇದೆ. ಎಲ್ಲಿ ನೋಡಿದ್ರು ಸಹ ನೀರಿನ ರಾಶಿಯೇ ಕಂಡು ಬರ್ತಾ ಇರುವಂಥದ್ದು. ಒಂದು ಕಡೆ ಆಲ್ನೊರೆಯಂತೆ ಡ್ಯಾಮ್ನಿಂದ ಉಕ್ಕಿ ಬಂದರೆ, ಮತ್ತೊಂದು ಕಡೆ ಡ್ಯಾಮ್ನ ಮುಂಭಾಗ ಸಮುದ್ರದ ಅಲೆಯ ರೀತಿ ಕಾವೇರಿ ನದಿ ರುದ್ರ ರಮಣೀಯವಾಗಿ ಹರಿತಾ ಇರುವಂಥದ್ದು. ಒಂದು ಕಡೆ ಪ್ರವಾಹವನ್ನು ಸೃಷ್ಟಿಸುವ ಕಾವೇರಿ ನದಿ, ಇನ್ನೊಂದು ಕಡೆ ಅದೇ ನೀರಿನ ಮೂಲಕವಾಗಿ ತನ್ನ ಸೌಂದರ್ಯದ ರಾಶಿಯಿಂದ ಜನರ ಆಕರ್ಷಣೆಗೆ ಕಾರಣ ಆಗ್ತಾ ಇರುವಂಥದ್ದು. ಒಟ್ಟಾರೆ ಹೇಳಾದ್ರೆ ಹಳೆ ಮೈಸೂರು ಭಾಗದ ಜೀವನಾಡಿ ಆಗಿರುವಂತಹ ಕೆಆರ್ಎಸ್ ಅಣೆಕಟ್ಟೆ ಭರ್ತಿ ಆಗಿದೆ. ಆ ನಿಟ್ಟಿನಲ್ಲಿ ಅಧಿಕ ಪ್ರಮಾಣದಲ್ಲಿ ಕಾವೇರಿ ನದಿಗೆ ನೀರನ್ನು ಬಿಡಲಾಗ್ತಾ ಇದೆ. ಇನ್ನೊಂದು ಕಡೆ ಪ್ರವಾಹದ ಭೀತಿ ಇದ್ರೆ, ಇನ್ನೊಂದು ಕಡೆ ಸೌಂದರ್ಯದ ರಾಶಿ ಕಂಗೊಳಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಕೆಆರ್ಎಸ್ ಡ್ಯಾಮ್.